ನಿನ್ನ ಹೆಸರು ಹೇಳಪ್ಪ? ಸಂಜಯ್. ಎಷ್ಟು ಏಜು? 20. 20. ಯಾವರು? ಹಾಸನ ಡಿಸ್ಟಿಕ್ ಒಳಗನ್ಸಿಪುರ ತಾಲೂಕು ಮಾರನಾಯಕಂಡಿ. ಏನು ಎಲ್ತ್ ಪ್ರಾಬ್ಲಮ್ ಇತ್ತಪ್ಪ? ಫಸ್ಟು ಹೊಟ್ಟೆ ನೋವು ಬರೋದು, ಮತ್ತು ಯೂರಿನಲ್ಲಿ ಬ್ಲಡ್ ಬರೋದು. ಇವಾಗ ಒಂದ್ಸತಿ ಅಲ್ಲೇ ನಾವು ಒಳಗನ್ಸಿಪುರದಲ್ಲೇ ಚೆಕ್ ಮಾಡಿಸ್ತೋ, ಅಲ್ಲಿ ಕ್ರಿಯೇಟಿನ್ ಜಾಸ್ತಿ ಆಗಿದೆ. ಇಲ್ಲಿ ಮೈಸೂರಿಗೆ ತಪ್ಪಿರೋ ಬೆಂಗಳೂರಿಗೆ ಹೋಗಿ ಅಂದರು. ಅಲ್ಲಿ ಬೆಂಗಳೂರಲ್ಲಿ ತೋರಿಸ್ತಾ ವಿಕ್ಟೋರಿಯಾದಲ್ಲಿ ಅಲ್ಲಿ ಇಲ್ಲ ಡಯಾಲಿಸಿಸ್ ಮಾಡಿಸ್ಲೇಬೇಕು ಅಂದರು. ಹಿಂಗೆ ಒಬ್ರು ಪರಿಚಯ ಇರೋರು ಸಿಕ್ಕಿ ಈ ಮಿರಾಕಲ್ ಡ್ರಿಂಕ್ಸ್ ಅಡ್ರೆಸ್ ಕೊಟ್ಟಿದ್ವಿ. ಇಲ್ಲಿ ಬಂದು ತಗೋತಿದ್ವಿ ಮೆಡಿಸಿನ್. ಪರವಾಗಿಲ್ಲ ಸರ್. ಇಲ್ಲಿ ಈಗ ಎಷ್ಟು ದಿನ ಆಯ್ತು ತೊಗೊಂಡು? 1 ಮಂತ್ ಆಗಿದೆ ಸರ್. 1 ಮಂತ್. ಸೊ ಕ್ರಿಯೇಟಿನ್ ಎಷ್ಟು ಕಡಿಮೆ ಆಯಿತು? 4.7 ಇದೆ ಸರ್. ಈಗ ಮೊದಲು ಎಷ್ಟಿತ್ತು? 7.1 2 ಇತ್ತು ಸರ್. ಓಕೆ. ಆಮೇಲೆ ಇದು ಮೊದಲು ಏನೇನು ಪ್ರಾಬ್ಲಮ್ ಇತ್ತು? ಹೊಟ್ಟೆ ನೋವು ಅಂತ ಹೇಳಿದ್ರಿ. ಹೊಟ್ಟೆ ನೋವು ಎಷ್ಟು ದಿನದಲ್ಲಿ ಹೊಟ್ಟೋಯ್ತು? ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಒಂದು 2 ದಿವಸ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಹೊಟ್ಟೆ ನೋವು ಹೊಟ್ಟೋಯ್ತು. ಆಮೇಲೆ ಬ್ಲಡ್ಡಲ್ಲಿ ಯೂರಿನಲ್ಲಿ ಬ್ಲಡ್ ಬರ್ತಾ ಇರ್ತಾರೆ, ಎಷ್ಟು ದಿನದಲ್ಲಿ ಹೊಟ್ಟೋಯ್ತು? ಅದು ಒಂದು 2-3 ದಿವಸ ಆಗುತ್ತೆ ಸರ್. 2-3 ದಿನ ಹೊಟ್ಟೋಯ್ತು. ವೆರಿ ಗುಡ್ ಅಪ್ಪ. ಓವರಾಲ್ ಹೆಂಗೆ ಅನಿಸುತ್ತೆ ಮೊದಲು ಇವಾಗ ಖುಷಿ ಆಯ್ತಿದೆ ಸರ್. ಹಾಂ, ಖುಷಿ ಆಯ್ತಿದೆ. ವೆರಿ ಗುಡ್. ಸೊ ಹಂಗಿತ್ತು ಅಂದರೆ ನೀವು ತೊಗೊಂಡಿದ್ದು ಜನವರಿನಲ್ಲಿ ಟ್ರೀಟ್ಮೆಂಟು? 13ನೇ ತಾರೀಕಿಗೆ ಬಂದಿದ್ದು. ಜನವರಿ 13. ಇವತ್ತು ಎಷ್ಟನೇ ತಾರೀಕು? ಇವತ್ತು 25 ಸರ್. 25. ವೆರಿ ಗುಡ್. ಆಲ್ಮೋಸ್ಟ್ 1 ತಿಂಗಳ 1 ಮಂತ್. ಎಕ್ಸಲೆಂಟ್ ಅಪ್ಪ. ಭಾರಿ ಖುಷಿ ಆಯ್ತು ನನಗೆ. ವೆರಿ ಗುಡ್. ಆಮೇಲೆ ಮಾತ್ರೆಗಳೆಲ್ಲ ಬಿಟ್ಬಿಟ್ಟಿದ್ದೀರಾ? ಇಲ್ಲ ಸರ್, ಎಲ್ಲ ಮಾತ್ರೆ ಎಲ್ಲ ಬಿಟ್ಟಿದ್ದೀವಿ. ಅವತ್ತೇ ಡೇ 1 ಏನು ಮಾತ್ರೆ ತೊಗೊತಾ ಇಲ್ಲ? ಇಲ್ಲ, ಇವಾಗ ಏನು ತಗೋತಿಲ್ಲ. ಮಿರಾಕಲ್ ಡ್ರಿಂಕ್ಸಿಂದ ಮಾತ್ರ ಮೆಡಿಸಿನ್ ತಗೋತಿರೋದು. ಏನು ಮಾತ್ರೆಗಳಿಲ್ಲ? ಇಲ್ಲ ಇಲ್ಲ. ಏನು ಮೊದಲೇನೇನು ಮಾತ್ರೆಗಳು ಕೊಡ್ತಾ ಇದ್ರು ಸರ್? ಮೊದಲು ಅಂದರೆ ಇಂದಿರಾ ಗಾಂಧಿ ಹಾಸ್ಪಿಟಲ್ ತೋರಿಸಿದ್ರು, ಅಲ್ಲಿ ತಗೋತಿದ್ದು ಚಿಕ್ಕ ವಯಸ್ಸಲ್ಲಿ ತೋರಿಸಿದಾಗ. ಅಲ್ಲ, ಈಗ ಕಿಡ್ನಿ ಪ್ರಾಬ್ಲಮ್ ಆದಮೇಲೆ ಏನೇನು ಮಾತ್ರೆಗಳು ಕೊಟ್ಟಿದ್ರು? ಇಲ್ಲ, ವಿಕ್ಟೋರಿಯಾದಲ್ಲಿ ಅದೇ ಅವರು ಡಯಾಲಿಸಿಸ್ ಮಾಡಿಸ್ಬೇಕು ಅಂದ್ರಲ್ಲ, ಹಂಗಾಗಿ ಮೆಡಿಸಿನ್ ಏನು ತಗೊಳ್ಳೇ ಬರಲಿಲ್ಲ. ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರು ಕೈಯಿಂದು, ಅದು ನರ ಕಾಣಿಸ್ತಾ ಇಲ್ಲ ಅಂತ. ಆಗ ಗೊತ್ತಾಯ್ತು ನಮಗೆ ಡಯಾಲಿಸಿಸ್ ಮಾಡಿಸ್ತಾರೆ ಅಂತ. ಹಂಗಾಗಿ ಅಲ್ಲಿಂದ ಬಂದ್ಬಿಟ್ಟು ಏನು ಬಂದ್ರು ಅಥವಾ ಓಡ್ ಬಂದರು? ಬಂದ್ಬಿಟ್ಟು ಅಲ್ಲಿ ಮಾಡಿಸ್ಬಿಟ್ಟು ಬರ್ತೀವಿ ಅಂತ ಹೇಳಿ. ಅಂದರೆ ಏನು ಮಾತ್ರೆಗಳು ತೊಗೊಂಡಿಲ್ಲ? ಇಲ್ಲ, ಏನು ತಗೊಂಡಿಲ್ಲ. ಗ್ರೇಟ್ ಅಪ್ಪ, ಥ್ಯಾಂಕ್ ಯು. 7ರಿಂದ 7.7 4 ಸಮಥಿಂಗ್ 1 ತಿಂಗಳಿಗೆ ಅದು. ವೆರಿ ಗುಡ್. ಆಮೇಲೆ ಬ್ಲಡ್ ಎಲ್ಲ ಹೊರಟೋಯ್ತು, ಯೂರಿನಲ್ಲಿ ಬರೋದು, ಹೊಟ್ಟೆ ನೋವು ಹೊರಟೋಯ್ತು. ಎಕ್ಸಲೆಂಟ್. ಸರ್ ನಾರ್ಮಲ್ ಆಗಿರ್ಬೇಕು ಅಂದ್ರೆ ಎಷ್ಟು ಪಾಯಿಂಟ್ ಇರ್ಬೇಕು ಸರ್? 1 ಇರಬೇಕಪ್ಪ. 1-2-3 ತಿಂಗಳೆಲ್ಲ ಹೋಗ್ತಾರೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಟ್ರಿ. 1 ಇರಬೇಕು. ಏನಂದರೆ ಊಟದಲ್ಲಿ 25 ಪಾಲಿಗಿಂತ ಜಾಸ್ತಿ ನಾರ್ಮಲ್ ಆಗೋವರೆಗೂ ಅನ್ನ, ಗೋಧಿ, ಜೋಳ 3 ತಿನ್ಬೇಕಾದ್ರೆ ತಿನ್ನಬಾರ್ದು. ಅದು ನೆನ್ಪಿಟ್ಕೊಳ್ರಿ. ಅದರಲ್ಲಿ 13% ಕರಗದೇ ಇರುವಂತಹ ಪ್ರೋಟೀನ್ ಇದೆ, ಅದು ಕ್ರಿಯೇಟಿನ್ ಜಾಸ್ತಿ ಮಾಡುತ್ತೆ. 70% ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಕರಗಲ್ಲ ಸರಿಯಾಗಿ. ಕರಗೋದು ಸೊಪ್ಪು ತರಕಾರಿನಲ್ಲಿದೆ. ನಾನ್ ವೆಜ್ ಇದ್ದಂದರೆ ಫಿಶ್ ತಿನ್ಬೋದು. ಅದು ಹೆಂಗೆ ಮಾಡಬೇಕು ಏನು? ಫಿಶ್ ತಿಂತಾ ಇದ್ದೀರಾ? ನಾನು ಹೇಳ್ದಂಗೆ ಜಾಸ್ತಿ ಕೊಡ್ತಾ ಇಲ್ಲ ಅದನ್ನು. ಯಾಕೆಂದ್ರೆ ಮೊದಲು ಆರೋಗ್ಯ ಮುಖ್ಯ. ಆಮೇಲೆ ಬೇಕಾದ್ರೆ ತಿನ್ಬಹುದು, ಬಟ್ ಆರೋಗ್ಯ ಕಾಪಾಡ್ಬೇಕಾದ್ರೆ ಕಷ್ಟ ಅಲ್ವಾ? ಗ್ರೇಟ್ ಅಪ್ಪ. ನೀವಂತೂ ನಿಮ್ಮ ಮಗನಿಗೆ ಒಟ್ಟಿನಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ರಿ. ಸರ್ ನಾವು ಈಗ ಏನು ಮಾಡಿದ್ರು ಮಕ್ಕಳು, ನಾವು ಏನು ಸಂಪಾದನೆ ಮಾಡಿದ್ರು ಮಕ್ಕಳಿಗೆ ಆರೋಗ್ಯ ಕೊಡ್ಬೇಕಲ್ವ ಸರ್? ಅದೇ ಸಂಪಾದನೆ. ವೆರಿ ಗುಡ್ ಅಪ್ಪ. ನಾವು ತೀರಾ ಬಡವೆ ಸರ್. ಥ್ಯಾಂಕ್ ಯು. ದೊಡ್ಡರೇನಲ್ಲ. ಥ್ಯಾಂಕ್ಸ್. ಅದು ವ್ಯವಸಾಯ ಮಾಡ್ಕೊಂಡು ನಮ್ಮ ಮಕ್ಕಳು ಕಷ್ಟ ಸುಖ. ಎಕ್ಸಲೆಂಟ್. ಆಸ್ತಿ ಇವರೇ ಅಲ್ವಾ ಸರ್? ಹೌದನಪ್ಪ. ಆ ಕಾರಣಕ್ಕೋಸ್ಕರ ಓದಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು.